ಪಹಲ್ಗಾಂವ್ನಲ್ಲಿ ಉಗ್ರರು ಧರ್ಮವನ್ನು ಕೇಳಿ ಕೊಲೆ ಮಾಡಿದ್ರು. ಅದಾದ ಬಳಿಕವಾಗಿ ಇದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಹೋಗಿ ಹೇಳುವಂತೇಳಿ ಹೇಳಿದ್ರು. ಹೀಗಾಗಿ ಇಲ್ಲಿ ಸಾಕಷ್ಟು ಜನ ತಮ್ಮ ಗಂಡಂದಿರ ಕಳ್ಕೊಂಡಿದ್ದಾರೆ, ತಮ್ಮ ಮಕ್ಕಳನ್ನ ಕಳೆದುಕೊಂಡಿದ್ದಾರೆ. ಹೀಗಾಗಿ ಮಹಿಳೆಯರಿಗೆ ನ್ಯಾಯವನ್ನ ನಡೆಸುವಂತಹ ಪ್ರಯತ್ನವನ್ನ ಸರ್ಕಾರ ಮಾಡಿದೆ. ಆಪರೇಷನ್ ಸಿಂಧೂರ ಅಂತ ಹೆಸರಲ್ಲಿ ಮಹಿಳೆಯರಿಗೆ ನ್ಯಾಯವನ್ನು ಒದಗಿಸುವಂತ ಕೆಲಸವನ್ನು ಮಾಡಿದೆ. ಪಾಕಿಸ್ತಾನದ 9 ಕಡೆ ಅಟ್ಯಾಕ್ ಅನ್ನ ಮಾಡಿ ಇಲ್ಲಿ ದೊಡ್ಡ ಮಟ್ಟಕ್ಕೆ ಮಹಿಳೆಯರ ನ್ಯಾಯ ಕೊಡಿಸುವಂತ ಕೆಲಸವನ್ನು ಮಾಡಿದೆ. ಇದ್ರ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಇದ್ದಾರೆ. ಯಾಕಂತ ಹೇಳಿದ್ರೆ ಆಪರೇಷನ್ ಸಿಂಧೂರ ಅಂತಲೇ ಇಡಬೇಕು. ಯಾರೆಲ್ಲ ಗಂಡನ ಕಳ್ಕೊಂಡ್ರಲ್ಲ ಅವರೆಲ್ಲರೂ ಕೂಡ ನ್ಯಾಯ ಕೊಡಗಿಸಬೇಕು ಅಂತ ಹೇಳಿ ಪ್ರಯತ್ನವನ್ನ ಪಡುವಂತ ಕೆಲಸ ಮಾಡೋಣ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟ ಜನರೇನು ಹೇಳ್ತಾರೆ ಅಂತೇಳಿ ಜನರ ಬಳಿ ಕೇಳ್ತಾ ಹೋಗೋಣ. ಅಮ್ಮ ಈಗ ಮಾತಾಡಿ. ನಮಸ್ಕಾರ ಅಮ್ಮ. ಈಗ ಭಾರತೀಯರ ಮೇಲ್ ದಾಳಿ ಮಾಡಿದ್ರು, ಎಷ್ಟೋ ಜನ ತಮ್ಮ ಗಂಡನ ಕಳ್ಕೊಂಡ್ರು, ಮಕ್ಕಳನ್ನ ಕಳ್ಕೊಂಡ್ರು. ಇದೀಗ ನ್ಯಾಯ ಕೊಡಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಪಾಕಿಸ್ತಾನ ಮೇಲೆ ದಾಳಿ ಮಾಡಿದ್ದಾರೆ. ಹೀಗಾಗಿ ಆಪರೇಷನ್ ಸಿಂಧೂರ್ ಅಂತ ಹೆಸರಿಟ್ಟಿದ್ದಾರೆ, ಅಂದ್ರೆ ಕುಂಕುಮದ ಹೆಸರಿಟ್ಟಿದ್ದಾರೆ. ನ್ಯಾಯ ಸಿಕ್ತ ಅಂತೇಳಿ ಅನ್ಸ್ಕೊಳ್ಬೋದಮ್ಮ ಇದ್ರ ಮೂಲಕ? ನ್ಯಾಯ ಸಿಕ್ತು ಅಂತಾನೆ ಅನ್ಕೋಬೇಕಾಗುತ್ತೆ. ಈಗ ಭಾರತೀಯರಿಗೆ ಕುಂಕುಮ ಅಂತ ಹೇಳೋದು ತುಂಬಾ ಪವಿತ್ರ ಅಂತೇಳಿ, ನೀವು ಕೂಡ ಕುಂಕುಮನೆ ಮಾಡ್ತಾ ಇದ್ರೆ ಅನ್ಕೊಂತೀವಿ. ಹೂ ಹಣ್ಣು ಈ ತರ ಎಲ್ಲ ಪವಿತ್ರ. ಹೀಗಾಗಿ ಅವರೆಲ್ಲರೂ ಕೂಡ ಕುಂಕುಮ ಕಿತ್ಕೊಂಡ್ರು, ನಾವು ಅಟ್ಯಾಕ್ ಮಾಡಿ ನ್ಯಾಯವನ್ನು ಕೊಡಿಸುವಂತ ಕೆಲಸವನ್ನು ಮಾಡಿದ್ವಿ. ಇದೆಷ್ಟು ಅಪ್ರಿಶಿಯೇಟ್ ಮಾಡುವಂತ ಕೆಲಸ ಮೇಡಮ್ ಇದು ಅಂತ? ಒಳ್ಳೆ ಕೆಲಸನೇ ಇದು. ಆಪರೇಷನ್ ಸಿಂಧೂರ್ ಅಂತ ಹೆಸರಿಟ್ಟಿದ್ದಾರೆ, ಕುಂಕುಮ ಅಂತ ಹೆಸರಿಟ್ಟಿದ್ದಾರೆ. ಮಹಿಳೆಯರಿಗೆ ಎಷ್ಟು ಕುಂಕುಮ ಎಷ್ಟು ಮುಖ್ಯ ಮೇಡಮ್ ನೀವು ಹೇಳೋ ಪ್ರಕಾರ? ಒಳ್ಳೆ ಮುಖ್ಯನೇ ಅದು, ಪವಿತ್ರವಾದ್ದು ಅಂತೀರಿ. ಈಗ ಒಟ್ಟಾರಾಗಿ ಈಗ ಈ ಒಂದು 26 ಜನ ತಮ್ಮ ಗಂಡನ್ ಕಳ್ಕೊಂಡ್ರು, ಮಕ್ಕಳನ್ನ ಕಳ್ಕೊಂಡ್ರು. ಈ ರೀತಿ ಕೆಲಸ ಮಾಡಿರೋದ್ರಿಂದ ಎಷ್ಟು ಖುಷಿ ಅನ್ಸುತ್ತೆ? ನೀವೆಲ್ಲ ಮಹಿಳೆಯರಾಗಿ ಎಷ್ಟು ಖುಷಿ ಅನ್ಸುತ್ತೆ ಅಮ್ಮ ನಿಮ್ಗೆ? ಖುಷಿನೇ. ಇವಾಗ ಅದೇ ತರ ನಮಗೂ ಅವ್ರಿಗೂ ಮಾಡಿದಾರೆ. ನಮ್ಗೆ ಹೆಂಗ್ ಮಾಡೋದು ಅವ್ರಿಗೆ ಅದೇ ತರ ಮಾಡಿದ್ರು. ಹೌದು, ಆತರ ಮಾಡ್ಬಾರ್ದಲ್ವಾ ಬೇವರ್ಸಿಗಳು. ನಮ್ಗೆ ಮೋಸ ಮಾಡಿದಾರಲ್ವಾ, ಅವರೆಲ್ಲ ಬರ್ತಾರೆ ನಮ್ಮ ಇಂಡಿಯಾಗೆಲ್ಲ. ಅವಾಗ ನಾವು ಹಂಗೆ ಮಾಡಿ ಕಳ್ಸ್ಬೋದಲ್ಲ. ಹಂಗೆ ಮಾಡಿದ್ವಿ. ಈಗ ಮಾಡಿ ಆಗಿದೆ ನಮ್ಮಲ್ಲಿ ಅಟ್ಯಾಕ್ ಮಾಡಿದ್ರು ಅವ್ರ ಮೇಲೆ. ಮತ್ ಬಂದ್ರು ಕೂಡ ಅದೇ ತರ ಮಾಡ್ಬೇಕಂತೀರಿ? ಹೌದು. ಇನ್ನು ಮುಂದೆ ದಾಳಿ ಮಾಡಿದ್ರು ಕೂಡ ಹೆಂಗ್ ಆಕ್ಷನ್ ಮಾಡ್ಬೇಕು? ದುರಂಕಾರ ಅವ್ರಿಗೆ, ಪಾಕಿಸ್ತಾನದವ್ರಿಗೆ. ಎಸ್ ಅಮ್ಮ. ಹೀಗೆ ಮತ್ತಷ್ಟು ಜನನ ಮಾಡ್ತಾ ಹೋಗ್ತೋಣ. ಇಲ್ಲಿ ಪಾಕಿಸ್ತಾನದವ್ರ ದುರಂಕಾರ ಈ ರೀತಿಯಾಗಿ ಮಾಡೋದು ಒಳ್ಳೇದಾಯ್ತು ಅಂತ ಹೇಳ್ತಾ ಇದ್ದಾರೆ. ಪಾಕಿಸ್ತಾನದವ್ರು ಬಂದು ಅಟ್ಯಾಕ್ ಮಾಡಿದ್ರು ನಮ್ಮ ಮೇಲೆ. ನಾವು ಅವ್ರ ಆಪರೇಷನ್ ಸಿಂಧೂರ ಅಂತ ಹೇಳಿ ಕುಂಕುಮ ಹೆಸರಲ್ಲಿ ಅಟ್ಯಾಕ್ ಮಾಡಿದ್ರು. ಯಾಕಂತ ಹೇಳಿದ್ರೆ ಅವರು 29 ಜನರ ಕುಂಕುಮನ್ ಕಳೆದಿದ್ದಾರೆ, ಗಂಡನ ಕೊಂದು. ಹೀಗಾಗಿ ನಾವು ಸೇರ್ ತೀರ್ಸ್ಕೊಂಡು ಇದೆಷ್ಟು ಖುಷಿ ಅನಿಸ್ತಾ ಇದೆ ನಿಮ್ಗೆ? ನಮಗ್ ತುಂಬಾ ಖುಷಿ ಆಗುತ್ತೆ. ನಮ್ ಕಡೆಯವ್ರಿಗೆ ಆತರ ಎಲ್ಲ ಮಾಡ್ಬಾರ್ದಾಗಿತ್ತು, ಅವರು ಮಾಡಿದ್ದಾರೆ. ನಾವ್ ಅದಕ್ಕೆ ವಿರುದ್ಧವಾಗಿ ನಾವು ಮಾಡ್ಬೇಕಷ್ಟೇ. ಅಂದ್ರೆ ಇನ್ನೊಂದೇನಂದ್ರೆ ಸ್ಕೂಲ್ ನಲ್ಲೇ ಆಗ್ಲಿ ತಪ್ಪು ಮಾಡಿರೋ ವಿದ್ಯಾರ್ಥಿಗಳನ್ನ ನಾವು ದಂಡಿಸ್ತೀವಿ, ಎಲ್ಲಾನು ದಂಡಿಸಕ್ ಹೋಗಲ್ಲ. ಯಾರು ತಪ್ಪು ಮಾಡಿದಾರ ಅವ್ರನ್ನ ಮಾತ್ರ ಬಿಡಬಾರ್ದು ಹೇಳ್ತೀವಿ. ಈಗ ಅವ್ರು ನಮ್ಮ ಕುಂಕುಮನ ಇದ್ ಮಾಡಿದ್ದಾರೆ, ನಮ್ಮ ತುಂಬಾ ಜನ ತಾಯಂದಿರ ಕುಂಕುಮನ ಕಳೆದಿದ್ದಾರೆ. ಹೀಗಾಗಿ ಅದಕ್ಕೋಸ್ಕರ ನಾವು ಅವ್ರ ಮೇಲೆ ಅಟ್ಯಾಕ್ ಮಾಡಿ ಒಂದ್ ನ್ಯಾಯ ಕೊಡಿಸೋಂತ ಕೆಲಸವನ್ನು ಮಾಡಿದ್ವಿ ಮಹಿಳೆಯರಿಗೆ. ಯಾಕಂದ್ರೆ ತುಂಬಾ ಜನ ಹೇಳ್ತಾ ಇದ್ರು ನನ್ನ ಗಂಡನ್ ಕಳ್ಕೊಂಡೆ, ನನ್ನ ಮಗನ್ ಕಳ್ಕೊಂಡೆ ಅಂತ. ಕುಂಕುಮ ಕಿತ್ತಿದ್ರು ಅವರು. ನಾವೀಗ ಅವ್ರ ಮೇಲೆ ಅಟ್ಯಾಕ್ ಮಾಡಿ ಒಂದ್ ಸೇಡ್ ತೀರ್ಸ್ಕೊಂತ ಕೆಲಸ ಮಾಡಿದ್ವಿ. ಹೆಂಗ ಮೇಡಮ್? ನಮ್ಗೆ ಖುಷಿ ಆಗುತ್ತೆ. ಗೌರ್ಮೆಂಟ್ ಕಡೆಯಿಂದ ಅವ್ರಿಗೆ ಹೆಲ್ಪ್ ಮಾಡಿದ್ರೆ ನಮ್ ಇನ್ನ ಒಳ್ಳೇದಾಗ. ಅಟ್ಯಾಕ್ ಮಾತ್ರ ಅಲ್ಲ, ಅವರು ಕೂಡ ಹೆಲ್ಪ್ ಮಾಡಬೇಕು. ಅವ್ರಿಗೂ ನೀವು ಹೆಲ್ಪ್ ಮಾಡಿ. ಗೌರ್ಮೆಂಟ್ ಕೂಡ ಹಣ ಕೊಟ್ಟಿದ್ದಾರೆ, 10 ಲಕ್ಷ 5 ಲಕ್ಷ ಅಂತ ಕೊಟ್ಟಿದ್ದಾರೆ. ಈಗ ಕುಂಕುಮ ಎಷ್ಟು ಮುಖ್ಯ ಮೇಡಮ್ ಒಬ್ರಿಗೆ? ಯಾಕಂದ್ರೆ ಕುಂಕುಮ ಎಷ್ಟು ಮುಖ್ಯ ಅಂತ ಹೇಳಿ ಹೇಳ್ಬೋದ ನೀವು? ದುಡ್ಡಿಗಿನ್ನ ಕುಂಕುಮನೇ ಮುಖ್ಯ ಮನುಷ್ಯನ್ಗೆ. ಹೆಣ್ಣು ಮಕ್ಳಿಗೆ ಅದೇ ಮುಖ್ಯ. ಅದರಿಂದ ನಾವ್ ಹೇಳ್ತೀವಿ ಹೆಣ್ಮಕ್ಳಿಗೆ ಯಾವತ್ತೂ ಆತರ ಎಲ್ಲ ಮಾಡಕ್ ಹೋಗ್ಬಾರ್ದು, ಯಾರಿಗೂ ಕೂಡ ಮಾಡಬಾರ್ದು. ಬಿಟ್ಟು ಕಳ್ಸಿಬಿಟ್ಟಿದ್ರು ಚೆನ್ನಾಗಿರೋದು. ಆತರ ಎಲ್ಲ ಮಾಡಬಾರ್ದಾಗಿತ್ತು ಅವರು. ಆ ಹುಡುಗ ಅಳ್ತದೆ, ನಮ್ಗೆ ನೋಡಿದ್ರೆ ಟಿವಿನಲ್ಲಿ ಅಳು ಬರ್ತದೆ. ಆತರ ಮಗು ಇದ್ ಮಾಡುತ್ತೆ ಮಾತಾಡೋದು. ಒಟ್ಟಾರಾಗಿ ಈಗ ಅವರು ಹೆಸರು ಆಪರೇಷನ್ ಕುಂಕುಮ ಅಂತ ಹೆಸರು ಇಟ್ಕೊಂಡು ಪಾಕಿಸ್ತಾನ ಮೇಲೆ ದಾಳಿ ಮಾಡಿದ್ದಾರೆ. ಇದೇನಿಸ್ತಿದೆ ಮೇಡಮ್ ನಿಮ್ಗಂತ? ಅದೇ ನಮಗ್ ತುಂಬಾ ಖುಷಿ ಆಗುತ್ತೆ. ಆತರ ಮಾಡ್ಬೇಕು. ಆದ್ರೆ ಅವ್ರಿಗೆ ಕೊಲೆ ಮಾಡಿದಾರಲ್ಲ ಅವ್ರನ್ನ ಮಾತ್ರ ಬಿಡಬಾರ್ದು. ಸೇರ್ತಿಸ್ಕೋಬೇಕು. ಮತ್ತೆ ಅಟ್ಯಾಕ್ ಮಾಡಿದ್ರೆ ಅವ್ರ ಮತ್ತೆ ಪುನಃ ದಾಳಿ ಮಾಡ್ಬೇಕು ನಾವು. ಪುನಃ ಅಲ್ಲ, ಇವಾಗ ನಾವ್ ಒಂದ್ಸತಿ ಅವ್ರು ಮಾಡಿದಾರೆ ಫಸ್ಟ್ ನಮ್ಗೆ. ನಾವ್ ಇವಾಗ ನೆಕ್ಸ್ಟ್ ಅವ್ರಿಗೆ ಮಾಡಿದ್ ಮತ್ತೆ ಅವ್ರು ನಮ್ ತಂಟೆಗೆ ಬರಬಾರದು. ಆ ರೀತಿ ಮಾಡ್ಬೇಕು. ಆಪರೇಷನ್ ಸಿಂಧೂರ್ ಅಂತ ಹೆಸರಿಟ್ಕೊಂಡು ಪಾಕಿಸ್ತಾನ ಮೇಲೆ ಸೀಡ್ ಅಂತ ತಿಳ್ಕೊಂಡಿದ್ದಾರೆ. ಇವಾಗ ಮತ್ತಷ್ಟು ಜನ ಮಾಡ್ತಾ ಹೋಗ್ತೀವಿ. ನಮಸ್ಕಾರ ಅಮ್ಮ. ಈಗ ಆಪರೇಷನ್ ಸಿಂಧೂರ್ ಅಂತ ಹೆಸರಿಟ್ಕೊಂಡು ಪಾಕಿಸ್ತಾನ ಮೇಲೆ ದಾಳಿ ಮಾಡಿದ್ದಾರೆ. ಎಷ್ಟು ಖುಷಿ ಅನ್ಸುತ್ತೆ ಇದು? ತುಂಬಾ ಖುಷಿ ಅನ್ಸುತ್ತೆ. ಒಳ್ಳೇದಾಗಿದೆ. ನಮ್ ಸೈನಿಕರು ಒಳ್ಳೆ ಕೆಲಸ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಮಹಿಳೆಯರಿಗೆ ಈಗ ಕುಂಕುಮ ಅಂತ ಹೇಳಿದ್ರೆ ಮುಖ್ಯ. ಎಲ್ಲರೂ ಹೌದಣ್ಣ, ಕುಂಕುಮ ಎಲ್ಲರಿಗೂ ಮುಖ್ಯ ಅಲ್ವಾ ಅಣ್ಣ? ಬೇವರ್ಸಿ ನನ್ ಮಕ್ಳು. ಅದಕ್ಕೆ ನಾವೇನೋ ಅಲ್ಲಿ ಹೋಗ್ತಿವಿ, ಎಲ್ಲ ಜಾಗ ಚೆನ್ನಾಗಿರುತ್ತೆ ಅಂತ ಅಲ್ಲೇ ಆತರ ಮಾಡಿದ್ರೆ ಅವ್ರ ಮಕ್ಕ ಮುಚ್ಚೋಗ. ಅದು ಒಳ್ಳೆ ಕೆಲಸನೇ ಮಾಡಿದ್ದಾರೆ ನಮ್ ಸೈನಿಕರು.
ಸೈನಿಕರು ಒಳ್ಳೆ ಕೆಲಸ ಮಾಡಿದ್ದಾರೆ. ನಾವೀಗ ಅದಕ್ಕೆ ಒಂದು ಸೇಡ್ ತೀರ್ಕೊಂಡಿದೀವಿ. ಅದಕ್ಕೋಸ್ಕರ ಆಪರೇಷನ್ ಸಿಂಧೂರ ಅಂದ್ರೆ ಆಪರೇಷನ್ ಕುಂಕುಮ ಅಂತ ಹೆಸರಿಟ್ಕೊಂಡಿದ್ದಾರೆ. ಈ ಮೂಲಕವಾಗಿ ನಮ್ಗೆ ನ್ಯಾಯ ಸಿಕ್ತಂತಲ್ಲಿ ಭಾವಿಸ್ಕೊಳ್ಬಹುದು. ನ್ಯಾಯ ಸಿಕ್ತು ಅಂತ ಹೇಳ್ಬೋದಣ್ಣ. ಅವರೆಲ್ಲ ಕಳ್ಕೊಂಡಿದಾರಲ್ಲ, ಅವರೆಲ್ಲ ಸ್ವಲ್ಪ ನೆಮ್ಮದಿಯಾಗಿರ್ಬೋದು. ನೆಮ್ಮದಿಯಾಗಿರ್ಬೋದು ಈ ಮೂಲಕವಾಗಿ. ಒಟ್ಟಾರೆ ಇನ್ ದಾಳಿ ಮಾಡಿದ್ರೆ ಏನ್ ಮಾಡ್ಬೇಕಂತ ತಿರ್ಗಾ ಅದೇ ತರಾನೇ ಮಾಡ್ಬೇಕು. ಇವಾಗ ಏನ್ ಮಾಡಿದಾರ ಹಂಗೆ ಮಾಡ್ಬೇಕು. ಅವ್ರು ಎಲ್ಲೂ ಇರ್ಲೇಬಾರ್ದು. ಅವ್ರು ನೋಡಿದ್ರೇನೆ ಭಯ ಆಗುತ್ತೆ ಫಸ್ಟ್. ಅಂತ ಜನನ್ ಇರ್ಲೇಬಾರ್ದು. ಅವ್ರ ಮನೆ ಎಷ್ಟು ಹೊಟ್ಟೆ ಉರ್ಸಿದ್ರಣ್ಣ ಪಾಪ. ಅದ್ ನೋಡ್ರೆ ನಮ್ಗೆ ಬೇಜಾರಾಗುತ್ತೆ. ಒಳ್ಳೆ ಕೆಲಸ ಮಾಡಿದಾರಣ್ಣ ಸೈನಿಕರು. ಒಳ್ಳೆ ಕೆಲಸ ಮಾಡಿ. ಹೌದು ಅಣ್ಣ. ಒಟ್ಟಾರೆ ಈಗ ಅಂತ ಹೇಳಿದ್ರೆ ಈಗ ಮತ್ ಪುನಃ ಈ ತರ ದಾಳಿ ಮಾಡೋದು ಅವ್ರಿಗೆಲ್ರಿಗೂ ಕೂಡ ಏನ್ ಹೇಳ್ತೀರಿ? ಈ ತರ ದಾಳಿ ಮಾಡ್ತಿರ್ತಾರೆ, ಒಟ್ಟಾರೆ ಒಂದಿಷ್ಟು ಜನ ಕೊಲ್ಲೋ ಪ್ರಯತ್ನ ಮಾಡ್ತಾರೆ, ಅವ್ರಿಗೆಲ್ಲ ಏನ್ ಹೇಳ್ತೀರಮ್ಮ? ಅವ್ರಿಗೆ ಹೇಳಿಲ್ಲಣ್ಣ, ಅವ್ರೇನು ಕಣ ನಮ್ ದೇಶದ ಜನನ್ ಇದ್ ಮಾಡ್ಬೇಕು. ಅದೇ ಮಾಡಿದ್ರು. ನಮ್ಮವ್ರ ಏನ್ ಮಾಡಿರ್ಲಿಲ್ವಲ್ಲ. ಅವ್ರು ನಮ್ಮ ಮೇಲೆ ಕೈ ಹಾಕಿದಕ್ ನಮ್ ಸೈನಿಕರು ಆತರ ಮಾಡಿದ್ರು. ಇಲ್ಲ ಪಾಪ ಅವ್ರ ಯಾಕೆ ಮಾಡ್ತಾ ಇದ್ರು? ಅವ್ರದೇ ತಪ್ಪು, ನಮ್ಮವ್ರದ್ದು ಏನು ತಪ್ಪೇ ಇಲ್ವಲ್ಲ. ಯಾಕೊಬ್ರು ಪಾಪ ಏನೋ ಒಂದ್ ಮಗು ಮುಂದೆ ತಂದೆನ್ ಕಳ್ಕೊಂಡು ಅವ್ರು ಮದ್ವೆ ಆಗ 5 ದಿನ ಆಗಿಲ್ಲ, ಒಂದು ಇದೇ ಮೇನ್ ದಿನ ಹೋಗಿಲ್ಲ. ಆ ಹುಡುಗಿ ಎಷ್ಟು ಇದ್ ಮಾಡಿದ್ಲು. ಅವ್ರ ಕಣ್ಣೀರ್ ಸಪ ಅವ್ರಿಗೆ ತಟ್ಟಿದೆ ಅಷ್ಟೇ. ಒಳ್ಳೇದೇ ಮಾಡಿದ್ದಾರೆ. ಇದಕ್ಕೀಗ ಮೋದಿ ಅವರು ಆಪರೇಷನ್ ಮಾಡೋದು, ವಾಪಸ್ ದಾಳಿ ಮಾಡೋದಕ್ಕೆ ಆಪರೇಷನ್ ಕುಂಕುಮ ಅಂದ್ರೆ ಸಿಂಧೂರ್ ಅಂತ ಹೆಸರಿಟ್ಟಿದ್ದಾರೆ. ಹೆಸರಿಟ್ಟಿದೆ ಎಷ್ಟು ಒಳ್ಳೇದಾಯ್ತು. ಒಳ್ಳೇದಾಗಿದೆ ಬಿಡೋಣ. ಕುಂಕುಮ ಅಂದ್ರೆ ಪವರ್ ಅಲ್ವಾಣ. ಅದಕ್ಕೆ ಹೆಣ್ಮಕ್ಳ ಯಾವತ್ತೂ ಸ್ಟ್ರಾಂಗ್. ಅದಕ್ಕೆ ಥ್ಯಾಂಕ್ ಯು. ಇದಿಷ್ಟು ಇಲ್ಲಿನ ಮಹಿಳೆಯರ ಮಾತುಗಳು. ಯಾಕಂತ ಹೇಳಿದ್ರೆ ಕುಂಕುಮ ಅಂತ ಹೇಳಿದ್ರೆ ಅಷ್ಟು ಪವರ್ ಅಂತ ಹೇಳಿ ಇವ್ರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಸುಧೀರ್ ಜೊತೆ ರೂಪೇಶ್ ಬೈಂದೂರು, ಪವರ್ ಟಿವಿ, ಬೆಂಗಳೂರು.